ಏನಿದು ಟೈಟ್ ಆಯ್ತು. ಒಳಗಡೆ ದೇವ್ರ ಫೋಟೋ ಸ್ಟವ್ ಇಟ್ಟಿದ್ದೀವಿ. ತಗೊಂಡು ಮಂಗನೇ ಬಿಡಿಲಿ, ಹಂಗಲ್ಲ ಕುಡಿಯೋದು. ಅಲ್ಲಿ ಮಹಾರಾಜರಿಗೆ ಜ್ಯೂಸ್ ಕುಡಿಸ್ಬೇಕಾ? ಸರಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಬೇಗ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಸೊ ಜ್ಯುವೆಲರಿ ಶಾಪ್ಗೆ ಏನು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು ಇನ್ನೊಂದು ಕೆಲಸ ಇದೆ. ಸೊ ಇವತ್ತಿನ ವ್ಲಾಗ್ ಎಲ್ಲ ಏನೇನಿದೆ ಅಂತ ನಾನು ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡೋಗಿ ನೋಡ್ತಾ ಇರಿ. ಯಾರಿವನು ಬಲ್ಲಕಾಯಿ ಅಪ್ಪು ಕುಟ್ಟಿ ಎಸ್ ಬಂದಿದ್ದೀವಿ. ಸೇಟ್ ಅಂಗಡಿ ಬಂದಿದ್ದೀವಿ. ಇದೇ ಫೋಟೋ ಮಾಡಿಸಿರೋದು. ಕಟ್ ಮಾಡಿ ಇದೆ ಬಿಡು, ಕಟ್ ಮಾಡಲಿ ಬಿಡು. ನಾವು ಫೋಟೋನ ಬೆಳ್ಳುಳ್ಳಿ ಮಾಡಿಸಿರೋದು. ಸೊ ನನಗೆ ಲಕ್ಷ್ಮೀ ವೆಂಕಟೇಶ್ವರ ಹಾಕ್ಬೋದು ಒಂದು ಬೆಳ್ಳುಳ್ಳಿ ಮಾಡಿಸ್ಬೇಕು ಅಂತ ಆಸೆ. ಸೊ ಅದಕ್ಕೋಸ್ಕರ ಸೇಟು ಹತ್ರ ಆರ್ಡ್ರ್ ಮಾಡಿಸಿದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೋಡೋಕ್ಕಂತೂ ಸಕ್ಕತ್ತಾಗಿತ್ತು. ಎಕ್ಕೋಯ್ತು ಲೈಟಿಂದ ಫಿಕ್ಸ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಿತ್ತು ಫೋಟೋ. ಫಸ್ಟ್ ಬಲ್ಗೈಗೆ ಹಾಕಮ್ಮ. ಅವಳ ಸೈಜ್ ನೋಡ್ತಾ ಇದೆಯಾ? ಕೊಡ್ತೀನಿ ಹಾಕಿಸ್ಕೊ. ಫಸ್ಟ್ ಹಚ್ಚು ಹತ್ರ ಐತೆ. ಟೈಟ್ ಆಯ್ತು. ಚೆನ್ನಾಗಿದೆ ಅದು. ಇದು ಬಿಡ ಇದೆ ಇರಲಿ. ಚಿನ್ನಲ್ಲ ಬಿಡಮ್ಮ, ಅದೊಂದು ನಿಮಿಷ ಬಿಡಲಿ. ಅಚ್ಚು ಕೈಲಿ ಕೊಡು, ನಾನು ಕೊಡ್ತೀನಿ ಕೊಡಮ್ಮ. ಹಿಂಗೆ ತೆಗಿಬೇಡ, ಇರೋ ಫೋಟೋ ಹಿಡಿತೀನಿ. ಒಂದು ಫೋಟೋ ಇದು ಅದೇ ಆಗುತ್ತೆ ಸರ್. ಇದು ಚೆನ್ನಾಗೈತೆ. ಉದ್ದ ಆಯಿತು. ಇದೆಯಾ? ಚೆನ್ನಾಯ್ತಲ್ಲ? ಬಿಡಲಿ. ಸರಿ ಹಾಂ ತೋರಿಸಿ ಸರ್. ನೋಡಿ ಚೆನ್ನಾಗಿದೆ. ರೇಟ್ ಏನಾಗಿದೆ? 40 ಆಗುತ್ತೆ. ಇಲ್ಲ, ಬರೀ ನೆಕ್ಲೆಸ್ ಮಾತ್ರ 140. ಪರವಾಗಿಲ್ಲ. ಇದು 13 ಗ್ರಾಮ್ ಇದೆ. ಚೆನ್ನಾಗಿದೆ ಅಲ್ವಾ ಇದು? ಸಪ್ಪುಗೆ ರಿಂಗು ಫೈನಲ್ ಮಾಡ್ಕೊಂಡು ತಗೊಂಡ್ವಿ. ಸಪ್ಪುಗೆ ಈ ಉಂಗುರ ತಗೊಂಡೆ, ಫೈನಲ್ ಮಾಡಿಕೊಂಡೆ. ಚೆನ್ನಾಗೈತೆ. ಹೆಣ್ಣ ಮಮ್ಮಗೊಂದು ಮೂಗ್ಬೆಟ್ ತಗೊಂಡ್ವಿ. ಅಪ್ಪು ಇದೊಂದು ಉಂಗುರ ತಗೊಂಡು ಎಸ್. ಇವಾಗ ಅಲ್ಲಿ ಮನೆ ಹತ್ರ ಸ್ಟವ್ ಇಟ್ಬಿಟ್ಟು ದೇವ್ರ ಫೋಟೋ ಇಟ್ಬಿಟ್ಟು ಹೆಂಗೆ ನಿಂತು ನೋಡಿ ಬರಕ್ಕೆ ಹೋಗ್ತಾ ಇದ್ದೀವಿ. ನೋಡಿದ ತಕ್ಷಣ ಬಂದಿದ ತಕ್ಷಣ ಹಾಕ್ಬಿಡ್ಬೇಕು ಇವನು. ಹುಷಾರು. ಮಾಡ್ತಾ
ಗೈಸ್ ಬಂದ್ವಿ ನೋಡಿ, ಇದೇ ನಮ್ಮ ಮನೆ, ಇವಾಗ ಮಾಡಿರೋ ಮನೆ. ಕಾರಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ದೇವ್ರ ಫೋಟೋ ಸ್ಟವ್ ಇಟ್ಟಿದ್ದೀವಿ. ತಗೊಂಡು ಹೋಗ್ಬೇಕು. ಇಲ್ಲೊಂದು ಡಾಗಿ ಐತೆ. ಆಮೇಲೆ ಒಂದೇ ಸಲ ಹಬ್ಬಕ್ಕೆ ಎಸ್ ಫಸ್ಟ್ ಫ್ಲೋರಲ್ಲಿ ನಾವು ಮಾಡಿರೋದು ಮನೆ. ಸೊ ಇಲ್ಲೇ ಫಸ್ಟ್ ಫ್ಲೋರಲ್ಲೇ ಮಾಡಿರೋದು. ಹೋಮ್ ಟೂರೆಲ್ಲ ಇವಾಗ ತೋರಿಸೋ ಟೂರೆಲ್ಲ ಇನ್ನೂ ಒಂದು ಮಂತ್ ಇಲ್ಲ, ಒಂದು 20 days ಆಗುತ್ತೆ. ಸೊ ನಾನು ತೋರಿಸ್ಕೊತೀನಿ ನಾನು. ಇವಾಗ ಜಸ್ಟ್ ಫೋಟೋ ಇಟ್ಬಿಟ್ಟು ಮೇಲುಗಡೆ ಇಲ್ಲ ಅನಿಸುತ್ತೆ, ನಾವು ಫ್ರೈಡೆ ಹಾಲು ಕುಸ್ಕೊಬೇಕು. ಫ್ರೈಡೆ ಹಾಕಿಸ್ಕೊಳ್ಳೋಣ ಅಂತಿದ್ದೀವಿ. ಇವಾಗ ಫೋಟೋ ಎಲ್ಲ ಇಟ್ಬಿಟ್ಟು ಹೋಗಿ ಕ್ಲೀನ್ ಮಾಡಿಕೊಂಡು ಫ್ರೈಡೆ ಹಾಲು ಕುಸ್ಕೊಂಡು ಸಾಟರ್ಡೆ ಶಿಫ್ಟ್ ಮಾಡ್ಕೊತೀವಿ. ಸೊ ಇವಾಗ ಇಲ್ಲಿ ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಅರ್ಚನೆ ಮಾಡ್ತೋಳು ನೋಡ್ರಿ. ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೊಂಡು ಮಳೆ ಹೊಡೆದಿಕ್ಕವ್ರೆ. ಹಾಂ ಅಲ್ಲಿ ಫೋಟೋ ನಮ್ದು ಚಿಕ್ಕದು ಫೋಟೋ ಕೆಳಗಡೆ ಇಟ್ಕೊಳ್ಳೋಣ. ಸೊ ಇವಾಗ ಅಲ್ಲಿ ದೇವ್ರ ಮನೆ ಒಂದು ಕ್ಲೀನ್ ಮಾಡಿಕೊಂಡು ಅಲ್ಲೋಗಿ ಮಾತಾಡೋದು ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು. ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೊತೀವಿ. ದೇವ್ರ ಮನೆ ಒಂದು ಕ್ಲೀನ್ ಮಾಡಿಕೊಂಡು ಫೋಟೋಸ್ ಎಲ್ಲ ಇಟ್ಬಿಟ್ಟು ಹೋಗಿ ನಾಳೆ ಬಂದು ಫುಲ್ ಮನೇನ ಕ್ಲೀನ್ ಮಾಡಬೇಕು. ಯಾಕಮ್ಮ ಅಂಕೂತಿದ್ಯಾ? ಅಪ್ಪು ನನಗೆ ಈಗ ಫೋಟೋ ಇಟ್ಬಿಟ್ಟು ಹೊರಡೋದು. ನಾಳೆ ಬಂದು ಮತ್ತೆ ಕ್ಲೀನ್ ಮಾಡ್ಕೋಬೋದು. ಹ್ಯಾಪ ಅಂತೀಯಾ? ಬೇಡ ಹೋಗು ನನಗೆ. ಥ್ಯಾಂಕ್ ಯು. ಅಪ್ಪು ಅಲ್ಲಿ ಕೂಕು ಅಂಗಡಿ. ಹಾಂ ಎಲ್ಲಿ? ಎಲ್ಲಿ ಎನ್ನ? ಅಯ್ಯೋ ಇದಕ್ಕೆ ಪಾರ್ಕಿಂಗ್ ಇಲ್ಲಿ ಮರ ಆಯ್ತಲ್ಲ, ಒಂದು ಟಾರ್ಪಲ್ ಹಾಕೊಂಡು ನಿಲ್ಸ್ಕೊಂಡ್ಬೇಕು ಕಾರ್ನ. ಅಲ್ಲ ಮಟ್ರೆ ಝೂಮಿಂದ ತೋರಿಸ್ಬಿಡ ಕಣೆ, ಭಯ ಆಯ್ತೈತೆ. ಅಲ್ಲುಜಿಲ್ವಾ? ಉಜ್ಜಿಲ್ಲ ಕಣೆ. ಅಪ್ಪು ಏನೋ ಯೋಚನೆ ಮಾಡ್ತಾ ಇದೆಯಾ? ಅಯ್ಯೋ ಇಲ್ಲ ರಮ್ಮ ಕಾಡ್ತೇವ್ರೆ ಅಲ್ಲೇ ಇರ್ತಾನಂತೆ. ಭಯ ಆಯ್ತಾ ನೋಡೋದು. ಯಾರಪ್ಪ ನೀನು? ಅಯ್ಯೋ ದೇವ್ರೆ, ಬಾ ನಡ್ಕೊಂಡು ಹೋಯ್ತಾನೆ ಬರ್ತಾನೆ. ಗೈಸ್ ಹ್ಯಾಪಿ ಅಚ್ಚು ಹ್ಯಾಪಿ ಗೈಸ್. ನಂದೊಂದು ರೂಮ್ ಫಿಕ್ಸ್ ಆಗೋಯ್ತು. ಹಾಂ ಮಂಗನೆ ಬಿಡಿಲಿ, ಹಂಗಲ್ಲ ಕುಡಿಯೋದು. ಅಲ್ಲಿ ಮಹಾರಾಜರಿಗೆ ಜ್ಯೂಸ್ ಕುಡಿಸ್ಬೇಕಾ? ಸರಿ ಕೂತ ಚೆನ್ನಾಯ್ತಾ? ಚೆನ್ನಾಯ್ತಾ ಬಂಗಾರಿ ಅವ್ರು ನೋಡ ನಿಂತ್ಕೊಂಡು ಏನೋ ನೋಡ್ತವ್ರೆ. ಇವಾಗ ಊಟ ಮಾಡೋಣ ಅಂತ ಬಂದ್ವಿ. ಅಪ್ಪು ನೀರು ಬೇಕಾ? ಹಾಂ ನೀರು ಕುಡಿಬೇಡ.